ಇನ್ನು ರಾಜ್ಯದಲ್ಲಿ ತೀವ್ರ ಬರಗಾಲ ಆವರಿಸಿದ್ದು ರೈತರು ಜಾನುವಾರುಗಳಿಗೆ ನೀರು ಮೇವು ಇಲ್ಲದಂತಾಗಿದೆ. ಬಿಜೆಪಿ ನಿಯೋಗ ರಾಜ್ಯದ ಬರದ ಬಗ್ಗೆ ಅಧ್ಯಯನವನ್ನ ಕೈಗೊಂಡಿದೆ. ಈ ಬಗ್ಗೆ ಎಂಎಲ್ಸಿ ಸಿಟಿ ರವಿ ಅವರು ಕೂಡ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಕನಿಷ್ಠ 1 ಎಕರೆಗೆ ಅವರು ಕಾಸ್ಟ್ ಆಫ್ ಎಕ್ಸ್ಪೆಂಡಿಚರ್ ಅಂದ್ರೆ ವೆಚ್ಚ ಅಂತ ಹೇಳ್ತಿರೋದೆ 30 ರಿಂದ 40 ಸಾವಿರ ರೂಪಾಯಿ ವೆಚ್ಚ ಆಗಿದೆ ಅಂತಕ್ಕಂಥ ಮಾತು ಹೇಳ್ತಾ ಇದ್ದಾರೆ. ನೀವು ವೈಜ್ಞಾನಿಕ ರೀತಿಯಲ್ಲಿ ಒಂದು ಸಮೀಕ್ಷೆ ನಡೆಸಿ ಅವರು ಬಿತ್ತನೆ ಬೀಜಕ್ಕೆ, ಗೊಬ್ಬರಕ್ಕೆ, ಶ್ರಮಕ್ಕೆ ನಾವು ಎಷ್ಟು ಪರಿಹಾರವನ್ನು ಕೊಡಬಹುದು ಅದರ ತಯಾರನ್ನ ಮಾಡಬೇಕು. ಏನೇನು ಹತ್ತಿಗೆ ಎಷ್ಟು ಪರಿಹಾರ ಕೊಡಬೇಕು, ತೊಗರಿಗೆ ಎಷ್ಟು ಪರಿಹಾರ ಕೊಡಬೇಕು, ಜೋಳದ ಬಿತ್ತನೆ ಮಾಡಿದ್ರೆ ಎಷ್ಟು ಪರಿಹಾರ ಕೊಡಬೇಕು, ಈ ರೀತಿ ಸಜ್ಜೆ, ನವಣೆ ಇದ್ರ ಬಿತ್ತನೆ ಮಾಡಿದ್ರೆ ಎಷ್ಟು ಪರಿಹಾರ ಕೊಡಬಹುದು ಅನ್ನುವಂತ ಒಂದು ಸಮೀಕ್ಷೆಯನ್ನ ಮಾಡಿ ಅದರ ಪರಿಹಾರವನ್ನು ಕೊಡಬೇಕು ಅಂತ ಆಗ್ರಹಿಸ್ತೇನೆ. ಬೆಳೆ ಸಾಲ, ಹೊಸ ಬೆಳೆ ಸಾಲ ಕೊಡ್ತಾ ಇಲ್ಲ, ಹಳೆ ಸಾಲ ತೀರ್ಸಕ್ಕಾಗ್ತಿಲ್ಲ. ಕನಿಷ್ಠ ಕ್ರಾಪ್ ಲೋನ್, ಬೆಳೆ ಸಾಲ ಏನಿದೆ ಅದನ್ನ ಮನ್ನಾ ಮಾಡೋದಕ್ಕೆ ಬೇಕಾದಂತ ನಿರ್ಣಯವನ್ನ ತೆಗೆದುಕೊಳ್ಬೇಕು ಅನ್ನೋದು ನಮ್ಮ ವಿನಂತಿ ಇದೆ. ಇದಲ್ಲದೆ ಹೊಸ ಸಾಲದ ಅವಶ್ಯಕತೆನೂ ಇದೆ. ಆ ಹೊಸ ಸಾಲವನ್ನ ಕೊಡೋದಿಕ್ಕೆ ಏನಾದ್ರು ವಿಶೇಷ ಕ್ರಮವನ್ನ ಕೈಗೊಳ್ಳಬೇಕು. ಮತ್ತೆ ಮರು ಬಿತ್ತನೆ ಮಾಡೋದಿಕ್ಕೆ ಯಾವ್ದಾದ್ರು ಬೇರೆ ಒಣ ಬೇಸಾಯದ ಬೆಳೆಗಳನ್ನು ಬೆಳೆಯೋದಕ್ಕೆ ಮರು ಬಿತ್ತನೆ ಮಾಡೋಕ್ಕೆ ಅನ್ನೋ ಸಾಧ್ಯತೆ ಇದೆಯಾ ಅದನ್ನ ನೋಡ್ಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂಥ ಬಿತ್ತನೆ ಬೀಜ ಮತ್ತು ರಸಗೊಬ್ಬರವನ್ನ ಉಚಿತವಾಗಿ ಒದಗಿಸುವ